ತುಳಸಿ ಮಾನಸ್ ಸೇವಾ ಪ್ರತಿಷ್ಠಾನ ಹಾಗೂ ರಾಧಾಕೃಷ್ಣ ಸತ್ಸಂಗ ಸಮಿತಿ ವತಿಯಿಂದ ಬೀದರ್ ನಗರದ ಸಮರ್ಥ ಫಂಕ್ಷನ್ ಹಾಲ್ನಲ್ಲಿ ಕಳೆದ 10 ದಿನಗಳಿಂದ ನಡೆಯುತ್ತಿರುವಂತಹ ಸನಾತನ ಸಂಸ್ಕೃತಿ ಉತ್ಸವ ಇಂದು ಅಂತಿಮ ದಿನಕ್ಕೆ ಕಾಲಿಟ್ಟಿತ್ತು. ಕಾರ್ಯಕ್ರಮದ ಸಮಾರೋಪದ ದಿನವಾದ ಇಂದು ಕೃಷ್ಣ ಮಹಾರಾಜರ ಕೀರ್ತನೆ ಕಾರ್ಯಕ್ರಮವು ಅಲ್ಲಿ ನೆರೆದಿದ್ದಂತಹ ಸಹಸ್ರಾರು ಜನರನ್ನ ಮಂತ್ರಮುಗ್ಧನಾಗಿಸಿತು. ಕಳೆದ 10 ದಿನಗಳಿಂದ ಕಾರ್ಯಕ್ರಮ ನಡೆಯುತ್ತಿದ್ದರೂ ಸಹ ನೆರೆದಿದ್ದಂತಹ ಜನಸ್ತೋಮ ಸಾಕಷ್ಟು ಆಸಕ್ತಿ ಹಾಗೂ ಭಕ್ತಿಯಿಂದ ಕೀರ್ತನೆಯನ್ನ ಕೇಳಿ ಪುನೀತರಾದರು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಸುಮಾರು 1500ಕ್ಕೂ ಅಧಿಕ ಭಕ್ತರಿಗೆ ಬೀದರ್ನ ಗುರುನಾನಕ್ ಸಂಸ್ಥೆಯ ವತಿಯಿಂದ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಯಿತು. ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾರ್ಯಕ್ರಮದ ಉಸ್ತುವಾರಿಗಳಾದ ನಂದಕಿಶೋರ್ ವರ್ಮಾ ಅವರು ಸನಾತನ ಸಂಸ್ಕೃತಿ ಉತ್ಸವದಲ್ಲಿ ದೇಶದ ಖ್ಯಾತ ಪ್ರವಚನಕಾರರು ಸಾಧು ಸಂತರು ಭಾಗಿಯಾಗಿದ್ದರು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ ಬೀದರ್ ಜನತೆಗೆ ಧನ್ಯವಾದಗಳು ತಿಳಿಸುತ್ತೇನೆ ಎಂದರು. और महत्व की बात, बस माता पिता ही अच्छे नहीं चाहिए, पूरा गांव अच्छा चाहिए, माँ के प्रजाजन अच्छे चाहिए। शरयू तीरा वरी अयोध्या, भगवान ने नगर भी देखा, नगर कैसा है? शरयू तीरा वरी अयोध्या, स्त्रिया पतिव्रता पुरुष ही धार्मिक, पुत्र उपजती निज कुलदीप। इनके उदर से आए ऐसे ब्रह्मांड में कोई आत्मा ही नहीं था, इसलिए भगवान को ही आना पड़ा। बिठाला माता पिता अच्छे चाहिए, स्थान अच्छा। माता पिता पहले किसी तीर्थ क्षेत्र में जाकर के अनुष्ठान करना। ತುಳಸಿ ಮಾನಸ್ ಸೇವಾ ಪ್ರತಿಷ್ಠಾನ ಮತ್ತು ರಾಧಾಕೃಷ್ಣ ಸತ್ಸಂಗ ಸಮಿತಿ ವತಿಯಿಂದ ಸನಾತನ ಸಂಸ್ಕೃತಿ ಉತ್ಸವ ಬೀದರ್ನಲ್ಲಿ ಮಾಡಲಾಗಿದೆ. ಈ ಉತ್ಸವದಲ್ಲಿ ದೇಶದ ಪ್ರಖ್ಯಾತ ಕೀರ್ತನಕಾರರು, ಪ್ರವಚನಕಾರರು ಮತ್ತು ಸಾಧು ಸಂತರು ಭಾಗವಹಿಸಿದ್ದಾರೆ. ಮುಂಜಾನೆ 8ರಿಂದ 11 ಗಂಟೆ ತನಕ ರಾಮಚರಿತ ಮಾನಸ್ದು ಅಖಂಡ ಪಾರಾಯಣ ಆಗಿದೆ. ಆಮೇಲೆ ಭಾಗವತ್ ಕಥಾ ನಂತರ ಧರ್ಮಸಭೆ ನಂತರ ಹರಿಕೀರ್ತನ, ಚಕ್ರಿ ಭಜನ ಇಂಥದ್ದು ಬಹಳಷ್ಟು ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಬೀದರ್ ಜನ ಪಾಲ್ಗೊಂಡು ಭಾಳ ವಿಜೃಂಭಣೆಯಿಂದ ಇದು ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಯೋಗ ಮಾಡ್ಯಾರ. ಆ ಸಮಸ್ತ ಬೀದರ್ ಜನತೆಗೆ ನಾನು ಸಮಿತಿ ವತಿಯಿಂದ ಹಾರ್ದಿಕ ಧನ್ಯವಾದ ಅರ್ಪಿಸ್ತೀನಿ. ಮತ್ತು ವಿಶೇಷವಾಗಿ ಗುರುದ್ವಾರ ಪ್ರಬಂಧಕ ಸಮಿತಿದವರು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ಇವತ್ತು ಕಾಲ ಕೀರ್ತನೆ ಇದೆ, ಅದರ ಬಾದ್ ಮಹಾಪ್ರಸಾದ ಇದೆ. ಸುಮಾರು 1000ರಿಂದ 1,500 ಜನ ಬರ್ಬೋದು. ಆ ಎಲ್ಲರದ್ದು ಊಟದ ವ್ಯವಸ್ಥೆ ಗುರುದ್ವಾರ ಪ್ರಬಂಧಕ ಸಮಿತಿಯಿಂದ ಮಾಡಿದ್ದಾರೆ. ನಾನು ಗುರುದ್ವಾರ ಪ್ರಬಂಧಕ ಸಮಿತಿ ಮತ್ತು ಅವರ ಅಧ್ಯಕ್ಷ ಸರ್ದಾರ್ ಬಲ್ಬೀರ್ ಸಿಂಗ್ಗೆ ಧನ್ಯವಾದ ಹೇಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಗೋವಿಂದೇವ್ ಗಿರಿಜಿ ಮಹಾರಾಜ್, ಪುಷ್ಪೇಂದ್ರ ಕುಲಶ್ರೇಷ್ಠರು, ಅಶ್ವಿನಿ ಉಪಾಧ್ಯಾಯ, ದೇಗಲೂರ್ಕರ್ ಮಹಾರಾಜ್, ಚಂದ್ರಶೇಖರ್ಜಿ, ಔಸಾ ಮಹಾರಾಜ್, ಗುರು ಮಹಾರಾಜ್ ಇಂಥದ್ದು ಭಾಳಷ್ಟು ಶಿವಕುಮಾರ್ ಸ್ವಾಮೀಜಿ ನಮ್ಮ ಬೀದರ್ನವರು ಭಾಳ ಜನ ಪ್ರವಚನ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲಿಕ್ಕೆ ಕಾರಣೀಭೂತ ಆದರೆ ಪರೋಕ್ಷ ಅಥವಾ ಅಪರೋಕ್ಷ ರೂಪದಿಂದ ಯಾರ್ಯಾರು ಸಹಕಾರ ಮಾಡಿದ್ದಾರೆ ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತೀನಿ. ಪೊಲೀಸ್ ಇಲಾಖೆ, ಪತ್ರಕರ್ತರು, ಪ್ರಿಂಟ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ. ಎಲ್ಲರಿಗೆ ನಾನು ತುಂಬ ಅಭಿನಂದನೆ ಹೇಳ್ತೀನಿ, ಧನ್ಯವಾದ ಹೇಳ್ತೀನಿ. ಮತ್ತು ಮುಂದೆ ಯಾವಾಗಲೂ ಇಂಥ ಕಾರ್ಯಕ್ರಮ ಆದರೆ ಜನ ಹೀಗೆ ಸಹಕಾರ ಮಾಡಬೇಕು ಅಂತ ಅಪೇಕ್ಷೆ ಮಾಡ್ತೀನಿ. ಧನ್ಯವಾದಗಳು.